ಹೋಗಿ ಸರ್ ಮೊಬೈಲ್ ಸ್ವಲ್ಪ ಹಿಂದೆ ಬನ್ನಿ right. ಟಿವಿ ಈ ಕಡೆಗೆ ಹಾಕ್ಸಿ ಅಥವಾ ಪೇಷಂಟ್ ನೋಡೋಕ್ಕಾಗ ತುಂಬ ಹತ್ರಗಳು ಅಲ್ವಾ. ಇದು ಒಂದು ಈ ಥರ ಒಂದು ರೂಮು ಎಕ್ಸರ್ಸೈಸ್ ಮಾಡಬೇಕಲ್ಲ. ಯಾವ್ದಾದ್ರು ಕಮಿಟಿ ಮೀಟಿಂಗ್ ಮೇಲೆ ಏನಾದರೂ 1000 ಜಾಸ್ತಿ ಆಗಲ್ವಾ? ಅದು 1000 ಬೆಟರ್ ಅಂತ ಅನ್ಸುತ್ತೆ. ಸ್ವಲ್ಪ ದಾರಿ ಜಾಸ್ತಿ ಆಗುತ್ತೆ. 1000 2 ಟಾಯ್ಲೆಟ್ 4 ಇದೆ ಸರ್. 4 ಟಾಯ್ಲೆಟ್ಸ್ ಇದೆ. 4 ಟಾಯ್ಲೆಟ್ಸ್ ಇದೆ. 4 ಟಾಯ್ಲೆಟ್ ಇದೆ. ಅಲ್ಲ ಸರ್ ಕಾಮನ್ ಈ ಓಪನ್ ಆದರೆ ಮತ್ತೆ 2 ಕಮೆಂಟ್ ಆಗಿದೆ. ಈ ಕಡೆ ಪರವಾಗಿಲ್ಲಪ್ಪ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ನಾಡಗೀತೆಯ ಮೂಲಕ ಚಾಲನೆ ನೀಡಲು ಡಾಕ್ಟರ್ ಪಲ್ಲವಿ ಮತ್ತು ವೃಂದನವರನ್ನು ಆಹ್ವಾನಿಸುತ್ತೇನೆ. ಇವತ್ತು ಒಂದು ಸ್ಪೆಷಲ್ ವಾರ್ಡ್ ಬೇಡಿಕೆ ಬಹಳ ದಿನಗಳಿಂದ ಇತ್ತು. ಎಲ್ಲ ಸರ್ಜರಿ ಪರ ಈಗ ಒಂದು 400 ಸರ್ಜರೀಸ್ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ಈಗ ಔಟ್ ಪೇಷಂಟ್ಸ್ ಕೂಡ ಪರ್ ಡೇ 1900 to 1000 ಔಟ್ ಪೇಷಂಟ್ಸ್ ಇದೆ. ಇನ್ ಪೇಷಂಟ್ಸ್ 200 ಇದೆ. ಆಮೇಲೆ ಒಂದು 250 to 300 ಡೆಲಿವರೀಸ್ ಎಲ್ಲ ಆಗ್ತಾ ಇರೋದ್ರಿಂದ ಈಗ ನಮಗೆ ಸ್ಪೆಷಲ್ ವಾರ್ಡ್ ಮತ್ತು ಸೆಮಿ ಸ್ಪೆಷಲ್ ವಾರ್ಡ್ ಬೇಡಿಕೆ ಕೂಡ ಜಾಸ್ತಿ ಇದ್ದಿದ್ದರಿಂದ ಮಾನ್ಯ ಆಯುಕ್ತರಲ್ಲಿ ವಿನಂತಿ ಮಾಡಿದಾಗ ನಮಗೆ ಅದಕ್ಕೆ ಬೇಕಾದ ಹಣವನ್ನು ರಾಜ್ಯ ಅನುದಾನದಲ್ಲಿ ಕೊಟ್ಟರು. ಅನುದಾನದಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟನ್ನು ಇವಾಗ 5 ಸ್ಪೆಷಲ್ ವಾರ್ಡ್ ಮತ್ತು 7 ಸೆಮಿ ಸ್ಪೆಷಲ್ ವಾರ್ಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತಿನ ಈ ಒಂದು ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ರನ್ನ ಇಂದಿನ ಈ ಸಭೆಗೆ ನಾನು ನಮ್ಮ ಆಸ್ಪತ್ರೆ ಮತ್ತು ಎಲ್ಲ ವೈದ್ಯರು ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೊಂದರೆ ಕೊಡ್ತಾರಂತ ವಿಷಯ. ಡಯಾಬಿಟೀಸ್ ಯಾಕೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಡಯಾಬಿಟೀಸ್ ಅಲ್ಲಿ ಸುಮಾರು ಥರ ಇರುತ್ತೆ ಟೈಪ್ಸ್. ಆದರೆ ಟೈಪ್ 2 ಡಯಾಬಿಟೀಸ್ ಅಲ್ಲಿ ನಮಗೆ ರಕ್ತದಲ್ಲಿ ಡಯಾಗ್ನೋಸ್ ಆಗೋಕ್ಕಿಂತ ಮುಂಚೆನೆ
ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಲ್ಲ, ಅದರಿಂದ ಆಗೋ ದುಷ್ಪರಿಣಾಮಗಳು ನಮ್ಮ ಆರ್ಗನ್ಸ್ ಅಲ್ಲಿ, ಅಂಗಾಂಗಗಳಲ್ಲಿ ಆವಾಗಲೇ 5 ರಿಂದ 10 ವರ್ಷ ಮುಂಚೆನೇ ಶುರುವಾಗಿರುತ್ತೆ. ಸೊ ಹಾಗಾಗಿ ನಮಗೆ ಅದು ರಕ್ತದಲ್ಲಿ ಕಾಯಿಲೆ ಪತ್ತೆ ಆಗೋಕ್ಕಿಂತ ಮುಂಚೆ ಎಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ, ಕಿಡ್ನೀಸ್ ಇರ್ಬೋದು, ಹಾರ್ಟ್ ಇರ್ಬೋದು, ರೆಟಿನಾ ಕಣ್ಣಿಗೆ ಇರ್ಬೋದು, ನರ್ವ್ಸಿಗೆ ಇರ್ಬೋದು, ಹಾರ್ಟಿಗೆ, ಕಿಡ್ನಿಗೆ, ಪ್ರತಿಯೊಂದು ಆರ್ಗನ್ಸಿಗೂ ಅದು ಸ್ಲೋ ಪಾಯ್ಸನ್ ಇದ್ದಾಗೆ ಡಯಾಗ್ನೋಸ್ ಆಗೋಕ್ಕಿಂತ ಒಂದು 5-10 ಇಯರ್ಸ್ ಮುಂಚೆಯಿಂದ ಕಾಂಪ್ಲಿಕೇಶನ್ ಸೆಟ್ಟಿಂಗ್ ಆಗಿರುತ್ತೆ. 1 ಸ್ಟೇಜ್ 4 ವರೆಗೂ ನಾವು ಡಯಾಬಿಟೀಸ್ ಅಂತ ಆಗುವಂತಹ ಹೃದಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳು, ಕಿಡ್ನಿ ಮೇಲೆ ಆಗುವಂಥ ದುಷ್ಪರಿಣಾಮಗಳನ್ನ ಹೇಗೆ ತಡಿಬೋದು ಅನ್ನೋದಕ್ಕೆ ಇವಾಗ ಒಂದು ರೆವಲ್ಯೂಷನ್ ಆಗಿ ಇತ್ತೀಚೆಗೆ ಒಂದು 2-3 ಇಯರ್ಸ್ ಇಂದ ಅದು ನಮಗೆ ಲಭ್ಯತೆ ಸಿಗ್ತಾ ಇರೋ ಔಷಧಿ ಫಿನಿರಲ್ನೋನ್. ಫಿನಿರಲ್ನೋನ್ ನಂತರ ಇದು ಹೊಸ ರೆವಲ್ಯೂಷನ್ ಅಂತ ಹೇಳಿ ಡ್ರಗ್ ಮಾಡಿಫಿಕೇಶನ್ ಥೆರಪಿ ಅಂತ ಹೇಳ್ಬೋದು. ಇದು ಯಾವ ತರ ಹೆಲ್ಪ್ ಮಾಡುತ್ತೆ ನಮಗೆ ಅಂದ್ರೆ, ಇವಾಗ ಯೂಶಲಿ ಕಿಡ್ನೀಸ್ ಅಲ್ಲಿ ಏನಾಗುತ್ತೆ, ಪ್ರೋಟೀನ್ ಅಂಶ ಆಚೆ ಹೋಗಕ್ಕೆ ಶುರುವಾಗ್ತಿದೆ ಅಂದ್ರೆ ಅದು ಕಿಡ್ನಿ ಡ್ಯಾಮೇಜ್ ಮೊದಲನೇ ಹಂತ. ಆಲ್ಬ್ಯೂಮಿನ್ಯೂರಿಯಾ ಆಗ್ತಿದೆ ಅಂದ್ರೆ ಕಿಡ್ನೀಸ್ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಇದೆ, ಗ್ಲೋಮ್ಯುಲಸ್ ಅಂತ ಇರುತ್ತೆ, ಅದು ಆಲ್ರೆಡಿ ಡ್ಯಾಮೇಜ್ ಬಂದಿದೆ ಅಂತ ಅರ್ಥ. ಅದನ್ನ ನಾವು ತಡೆಗಟ್ಟಬಹುದು ಅಥವಾ ಡಿಲೇ ಮಾಡ್ಬೋದು. ಈಗ ಅದು ನಾವು ಡಯಾಲಿಸಿಸ್ ಹೋಗದೆ ಇರೋಂಗೆ ತಡೆಬೇಕಂತೂ ಆಗಲ್ಲ. ಅಟ್ಲೀಸ್ಟ್ ಆ ಲೈಫ್ ಕ್ವಾಲಿಟಿ ಏನಿರುತ್ತೆ, ಜೀವನದ ಕ್ವಾಲಿಟಿ ಏನಿರುತ್ತೆ ಅದನ್ನ ನಾವು ಡಯಾಲಿಸಿಸ್ಗೆ ಹೋಗೋಕೆ ಮುಂಚೆ ಮತ್ತೆ ನೆಕ್ಸ್ಟ್ ಕಿಡ್ನಿ ಡಿಸೀಸ್ ಜಾಸ್ತಿ ಉಲ್ಬಣ ಆಗೋಕ್ಕಿಂತ ಮುಂಚೆ ಕಂಡು ಹಿಡಿದು ಅದನ್ನ ತಡಿಬೇಕು. ಅರ್ಲಿ ಡಯಾಗ್ನೋಸಿಸ್. ಈಗ ಇದು ಫಿನಿರಲ್ನೋನ್ ಟ್ಯಾಬ್ಲೆಟ್ ನಾವು ಶುರು ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಪತ್ತೆ ಹಚ್ಚಬೇಕು. ಫಸ್ಟ್ ಒಂದು ಸಿಂಪಲ್ ಸ್ಪಾಟ್ ಯೂರಿನ್ ಟೆಸ್ಟ್ ಅಲ್ಲಿ ನಾವು ಮಾಡ್ಬೋದು. USAR ಟೆಸ್ಟ್ ಅಂತ ಯೂರಿನ್ ಆಲ್ಬುಮಿನ್ ಕ್ರಿಯಾಟಿನಿನ್ ರೇಷಿಯೋ ಕಂಡು ಹಿಡಿದು ಅದನ್ನ ಮಾಡ್ಬೋದು. ಅದು ಸ್ಪಾಟ್ ಯೂರಿನ್ ಟೆಸ್ಟ್ ಹೇಗಿರುತ್ತೆ ಅಂದ್ರೆ ಅದನ್ನ ಮಾಡಿದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ 8 ಪ್ಯಾರಾಮೀಟರ್ಸ್, ನಾವು ಎಲೆಕ್ಟ್ರೋಲೈಟ್ಸ್ ಇರ್ಬೋದು, ಕ್ರಿಯಾಟಿನಿನ್ ಇರ್ಬೋದು, ಇದನ್ನೆಲ್ಲ ಅದು ಇಮಿಡಿಯೇಟ್ ಆನ್ ಸ್ಪಾಟ್ ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ. Now, how many research units there are? All districts from one. Meeting ಆಯ್ತು already some budget. ಒಂದಾಯಿತು ಸರ್, ಬಟ್ ಅದರಲ್ಲಿ ಅಂಥದ್ದೇನು ಯಾವ ಥರ ಮಾಡಬೇಕು ಅದನ್ನ ಆಗಿಲ್ಲ. ಸೊ ಕಮಿಟಿ ಬೇಸ್ ಮಾಡಬೇಕಾದ್ರೆ ಯಾವ ಮಟ್ಟದಲ್ಲಿ ಮಾಡಬೇಕು, ಏಳರಲ್ಲಿ ಯಾಕಂದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದೆ. ಬಟ್ ಅವರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಿದರೆ ತುಂಬ ಅವ್ರದ್ದು ಒಂಥರ ಇಂಟೆನ್ಸಿವ್ ಹೌದು. KMRC we can propose. ಹಾಂ ಮಾಡ್ಬೋದು. Those districts we can propose and we can KMRC district level. No? Yes, rather we have given a proposal of Gram Panchayat based on development. But at least district hospital. What is district hospital? We've got 4 districts. Chitradurga, Tumkur, Ballari, Vijayanagar. Another kade KMRC funding togondre, they will definitely they will give. We'll keep for a checkup in system. Just doing some counseling. But it's not checked in for 2 weeks. 2 ವಾರದಿಂದ ಇದ್ದೀರಾ? For 2 weeks ಇದ್ದೀರಾ? Then after that you plan to go back. Family is there. That is the biggest challenge. ಅವ್ರನ್ನೇ ಇಟ್ಕೊಡೋಕ್ಕಾಗಲ್ಲ. ಎಕ್ಸಾಮ್ 1 month 2 month ವಾಟರ್ ಆಮೇಲೆ ಅವ್ರಿಗೆ ವಾಪಸ್ ಅವ್ರ ಫ್ಯಾಮಿಲಿಗೆ ಯಾವ್ದಾದ್ರು ಒಂದು ಓಲ್ಡ್ ಬೇರೆ ಕಡೆ ಆದಷ್ಟು ಸುಮಾರು ಮಾತಾಡೋರು, ಎಕ್ಸ್ಪ್ಲೈನ್ ಮಾಡೋರು ಆಲ್ಮೋಸ್ಟ್ ಇವಾಗ 2-3 ತಿಂಗಳಿಂದ ಇದ್ದಾರೆ. ಟ್ರೀಟ್ಮೆಂಟ್ ಆಗಿ ಶಿ ಈಸ್ ನೌ ರಿಕವರಿಂಗ್ ಆ್ಯಂಡ್ ಟೆಲಿಂಗ್. ಆ್ಯಕ್ಚುಲಿ ಆಂಧ್ರ ಕಡೆ ಸೊ ಅದನ್ನೇ ಸೊ ಅಂಥದ್ರಲ್ಲಿ ಸ್ವಲ್ಪ ಸಕ್ಸಸ್ ಸಿಗ್ತದೆ. ಸೊ ವಿ ಟ್ರೈ ಆ್ಯಂಡ್ ಕಾಲ್ ದ ಪೊಲೀಸ್ SI ಅವರು ಎಲ್ಲರೂ ರೆಸ್ಪಾಂಡೆಡ್ ವಿತ್ಲಿ SI ಎಲ್ಲ ರೇಸ್ ಒಬ್ಬರಂತೂ 2 hours ಆ ಥರ ಸಕ್ಸಸ್ ಇದರಲ್ಲಿ ಆಲ್ಮೋಸ್ಟ್ ನಾವು 137 ಡಿಸ್ಚಾರ್ಜಸ್ ಆಗಿದೆ. ಸೊ ಅದರಲ್ಲಿ ಮೇ ಬಿ ಅರೌಂಡ್ 30-40% ಜನ ಇದೆ. ವಿತ್
30% you are able to Exact numbers I didn't tell you, sir. Exact numbers I just joined in the last month. So older details I still not aware. ಈಗ in 1 month at least successfully. ಇನ್ನೊಂದು ಈಗ KR ಪುರಂ ಒಂದು ಓಪನ್ ಆಗ್ತದೆ. KR ಪುರಂ ಆಗ್ತದೆ. We are saying all districts might be, but we should ensure that it is done properly. No experience. ಅಂದ್ರೆ basic education clinical ಈ ಥರ setup ಅಲ್ಲಿ work ಮಾಡಿದ್ರೆ clinical ಅದು ರಿವ್ಯೂ ಮಾಡೋಣ. ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಂತ ಬಂದಿದ್ದಾರೆ. ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆಗಿದೆ. ಕರೆಕ್ಟಾಗಿ ನಡೆಸೋರು ಬೇಕು. ಇಲ್ಲ ಇವಾಗ ಮರೆ ಇರ್ಬೋದು. ಇಲ್ಲಿ ಇವತ್ತು ನೂತನವಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಈಗಾಗಲೇ ನಮ್ಮ ಸೂಪರಿಂಟೆಂಡೆಂಟ್ ಅವರು ಹೇಳಿದಾಗೆ ಅನೇಕ ಜನರಿಗೆ ಬಹಳಷ್ಟು ಶಸ್ತ್ರಚಿಕಿತ್ಸೆಗಳನ್ನು ICU ಕೇರನ್ನು ಕೊಡತಕ್ಕಂಥ ಒಂದು ಬೇಡಿಕೆ ಈ ಆಸ್ಪತ್ರೆ ಇರೋದ್ರಿಂದ ಇವರಿಗೆಲ್ಲರೂ ಈ ಸ್ಪೆಷಲ್ ವಾರ್ಡಿನ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ಸೂಪರಿಂಟೆಂಡೆಂಟ್ ಅವರು ನಮ್ಮ ಡಾಕ್ಟರ್ ರಾಜೇಶ್ ಅವರು ಕೂಡ ಹೇಳಿ ಈಗ ಅನುದಾನ ಬಿಡುಗಡೆ ಆಗಿದೆ. ಅದರಲ್ಲಿ ಅವರು ಈಗ ಸ್ಪೆಷಲ್ ವಾರ್ಡು ಮತ್ತು ಸೆಮಿ ಸ್ಪೆಷಲ್ ವಾರ್ಡು ಎರಡನ್ನ ಮಾಡಿದ್ದಾರೆ. ಅಲ್ಲಿ ಜನರಿಗೆ ಹೆಚ್ಚು ಸೌಕರ್ಯ ಮತ್ತು ಒಳ್ಳೆಯ ಒಂದು ವ್ಯವಸ್ಥೆ ಇರುವಂಥದ್ದು ಮಾಡಿದೆ. ಇದು ಬಹಳ ಒಂದು ಉತ್ತಮವಾದಂಥ ಒಂದು ಕೆಲಸ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದರಿಂದ ನಮ್ಮ ಸಿವಿರಾಮನ ಆಸ್ಪತ್ರೆಯ ಎಲ್ಲ ಅಧಿಕಾರಿಗಳಿಗೆ, ವೈದ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಇವತ್ತು ಇದನ್ನೆಲ್ಲ ವ್ಯವಸ್ಥೆಗಳನ್ನು ಮಾಡಿರೋದು ಖಂಡಿತವಾಗಿಯೂ ನಮ್ಮ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಈ ಫಿನೋರಿನೋಲ್ ಇದರ ಒಂದು ಉಪಯೋಗವನ್ನು ನಮ್ಮ ಜನರಿಗೆ ಯಾರು ಡಯಾಬಿಟಿಕ್ ಇದ್ದಾರೆ ಮತ್ತು ಡಯಾಬಿಟಿಕ್ಕಿಂದ ಅವರಿಗೆ ಕಿಡ್ನಿ ಸಮಸ್ಯೆ ಮತ್ತು ಅವರಿಗೆ ಬೇರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಮಸ್ಯೆ ಆಗ್ತಕ್ಕಂಥದ್ದಕ್ಕೆ ಅದು ಮೂಲ ಕಾರಣ. ಅದನ್ನು ಮೊದಲೇ ಪತ್ತೆ ಹಚ್ಚಿ ಅವರಿಗೆ ಈ ಫಿನೋರಿನೋಲ್ ಇದನ್ನು ಕೊಟ್ಟಾಗ ಅವರನ್ನು ಪ್ರಿವೆಂಟ್ ಮಾಡೋದಕ್ಕೂ ಸಾಧ್ಯ ಇದೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ. ಇದಾಗೋದು ಕಿಡ್ನಿ ಡ್ಯಾಮೇಜಿಂಗ್ ಜಾಸ್ತಿ ಆಗೋದು, ಆಮೇಲೆ ಡಯಾಲಿಸಿಸ್ಗೆ ಬೇಗ ಡಯಾಲಿಸಿಸ್ ಹೋಗುವಂಥದ್ದು, ಈ ಥರದ ಒಂದು ಏನು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಫಿನೋರಿನೋಲ್ ಕೊಡುವಂಥದ್ದಿದೆ. ಅದನ್ನು ಕೂಡ ಇವತ್ತು ಇಲ್ಲಿ ಬರ್ತಕ್ಕಂಥ ಜನರಿಗೆ ಈ ಒಂದು ಔಷಧಿಯ ಇದು ನಿರಂತರವಾಗಿ ತಗೊಳ್ತಾ ಹೋಗಬೇಕು. ಇದು ಯಾವ ರೀತಿ ಡಯಾಬಿಟಿಕ್ ಮತ್ತು BPಗೆ ತಗೊಳ್ತೀವಿ ಅದೇ ಥರ ಈ ಒಂದು ಟ್ಯಾಬ್ಲೆಟನ್ನು ಕೂಡ ದಿನನಿತ್ಯ ಅವರು ಅರ್ಧ ಟ್ಯಾಬ್ಲೆಟನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡಬೇಕಾಗ್ತದೆ. ಫೋಕಲ್ ವ್ಯಾಕ್ಸಿನ್ ಇದನ್ನು ಕೂಡ ಮತ್ತು ಫ್ಲೂ ವ್ಯಾಕ್ಸಿನ್ ಎರಡನ್ನು ಕೂಡ ಇಲ್ಲಿ ಜನರಿಗೆ ಯಾರಿಗೆ ಟಾರ್ಗೆಟ್ ಇರುವಂಥದ್ದು ಅಂಥ ಒಂದು ಜನರಿಗೆ ಇದನ್ನು ಕೊಡುವ ಮುಖಾಂತರ ಈ ನ್ಯೂಮೋನಿಯಾ ಬರುವಂಥದ್ದು ವಯಸ್ಸಾಗಿರೋರು 455 ಅಂಥವ್ರಿಗೆ ಕೋಮೋರ್ಬಿಡಿಟೀಸ್ ಹೆಚ್ಚಿರುವಂಥವ್ರಿಗೆ ನೋಡ್ಕೊಂಡು ಮತ್ತು ಯಾರಾದರೂ ಕಾರ್ಡಿಯಾಕ್ ಡಿಸೀಸಸ್ ಎಲ್ಲ ಇದ್ದರೆ ಅಂಥವ್ರಿಗೆ ಈ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಲ್ವಾ, ಅದು ಯಾರಿಗೆ ಬೇಕಾದರೂ ಅಲ್ವಾ, ಅದಕ್ಕೆ ಚಿಕ್ಕ ಮಗು ಕೂಡ ಅದನ್ನು ಕೊಡುವಂಥದ್ದು ಅವಕಾಶ ಇದೆ. ಸೊ ಇದನ್ನು ಇವತ್ತು ಕೊಡುವ ಮುಖಾಂತರ ಬಹಳಷ್ಟು ಜನರಿಗೆ ಈ ಒಂದು ರೋಗಗಳು ಬರೋದನ್ನು ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಇದೆಲ್ಲ ಇವತ್ತು ನಮ್ಮ ಸಿವಿರಾಮನ್ ಆಸ್ಪತ್ರೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇರುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ಇದಕ್ಕೆ ನಾನು ಮತ್ತೊಮ್ಮೆ ಎಲ್ಲ ಒಂದು ಇದಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ.